ನೀವು 181 ಆ ಸಂಖ್ಯೆಗೆ ಫೋನ್ ಮಾಡಿದ್ರೆ ಎಲ್ಲ ಒಂದು ನಾನು ಕ್ರಮಗಳನ್ನ ಕೈಗೊಂಡ್ರೆ ಭೇಟಿಯ ಸಭೆಯವರೇ, ಈ ಒಂದು ವಿಷಯದಲ್ಲಿ ಈ ಒಂದು ಏನು ಕ್ರೈಸಿಸ್ ಉಂಟಾಯಿತು ನಮ್ಮ ದೇಶದಲ್ಲಿ, ಇದಕ್ಕೆ ವಿಶ್ವದೆಲ್ಲೆಡೆಯಿಂದ ಒಂದು ದಿಗ್ಭ್ರಮೆ ವ್ಯಕ್ತವಾಗಿದೆ. ಯಾವ ರೀತಿ ಆ ಒಂದು ಕೃತ್ಯವನ್ನು ಎಸಗಿದ್ರು ಅಂದರೆ, ಆ ಒಂದು ಕೃತ್ಯವನ್ನು ಪೈಶಾಚಿಕ ಕೃತ್ಯವನ್ನು ಮಾಡಿದಂಥವರು, ನಿಮಗೆ ಚೈನಾ ದೇಶದ ಚರಿತ್ರೆ ಗೊತ್ತಿರುವ ಮಂಗೋಲಿಯನ್ ಹಿಸ್ಟ್ರಿ ಗೊತ್ತಾ? ಮಂಗೋಲಿಯನ್ ಚರಿತ್ರೆ ಅಥವಾ ರೋಮ್ ಚರಿತ್ರೆ, ನಾವು ಇದನ್ನು ಓದುವಾಗ ಅಲ್ಲಿ ಒಬ್ಬ ಗುಲಾಮಳನ್ನಾಗಿ ತೆಗೆದುಕೊಂಡು ಬಂದಂಥ ಒಬ್ಬ ಮಹಿಳೆಗೆ ಯಾವ ರೀತಿ ಶಿಕ್ಷೆಯನ್ನು ಕೊಡ್ತಾ ಇದ್ರು, ಅಥವಾ ಅವಳನ್ನು ಯಾವ ರೀತಿಯಲ್ಲಿ ಲೈಂಗಿಕವಾಗಿ ಅತ್ಯಾಚಾರ ಮಾಡಿ ಬಹಳ ಒಂದು ಅತ್ಯುನ್ನತವಾದಂಥ ಘನಘೋರವಾದಂಥ ಒಂದು ಶಿಕ್ಷೆಯನ್ನು ಕೊಡ್ತಾ ಇದ್ರು, ಆ ರೀತಿ ಇವರು ಪ್ಲಾನ್ ಮಾಡಿದ್ದಾರೆ. ಈ ಗಂಡಸರು 6 ಜನ ಏನು ಮಾಡಿದ್ದಾರೆ, ಇವರು ಆ ಒಂದು ಅನಾಗರಿಕವಾದಂಥ ಅತ್ಯುನ್ನತವಾದಂಥ ಆ ಒಂದು ಕಠೋರವಾದಂಥ ಆ ಒಂದು ರೀತಿಯಾದಂಥ ಕೃತ್ಯಕ್ಕೆ ಅವರು ಕೈ ಹಾಕಿದ್ದಾರೆ. ಅಂದರೆ ನೀವೇ ಯೋಚನೆ ಮಾಡಿ, ಅಂಥವರನ್ನ ನಮ್ಮ ಸಮಾಜದಲ್ಲಿ ನಾವು ಇಟ್ಕೋಬೇಕಾ ಅಥವಾ ಪಬ್ಲಿಕ್ ಆಗಿ ನೇಣು ಹಾಕ್ಬೇಕಾ? ಪಬ್ಲಿಕ್ ಆಗಿ ನೇಣು ಹಾಕ್ಬೇಕು. ಯಾಕಂದ್ರೆ ನಾವು ರೈತರಾಗಿ ಶಾಂತಿ ಪ್ರಿಯರು, ಪ್ರೀತಿ ಮಾಡುವಂಥವರು ಎಂಬುದಾಗಿ ಬಹಳ ಹೆಸರಿದೆ. ಆದರೆ ಈ ಒಂದು ಘಟನೆಗೆ ಮಾತ್ರ ನಮ್ಮ ಯಾವುದೇ ರೀತಿಯ ಶಾಸ್ತ್ರವಾಗಿಲ್ಲ. ಈ ಒಂದು ಘಟನೆಗೆ ಮಾತ್ರ ನಮ್ಮ ಯಾವುದೇ ಒಂದು ಹೊಂದಾಣಿಕೆ ಅಥವಾ ಪರಸ್ಪರ ಏನು ಅಡ್ಜಸ್ಟ್ಮೆಂಟ್ ಎಂಬುದಾಗಿ ನೋ ಮರ್ಸಿ, ನೋ ಕನ್ಸಿಡರೇಷನ್. ಅದರಿಂದ ಈ ಒಂದು ಕೃತ್ಯವನ್ನು ನಾವು ಖಂಡಿಸೋಣ. ಸಾಧ್ಯವಾದರೆ ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಕೂಡ ಒಂದು ದೊಡ್ಡ ಪತ್ರವನ್ನು ಬರೆದು ಅದನ್ನು ಘನವೆತ್ತ ರಾಜ್ಯಪಾಲರಿಗೆ ಮತ್ತು ಘನವೆತ್ತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಘನವೆತ್ತ ಶಾಸಕರಿಗೆ ಮತ್ತು ನಮ್ಮ ನಾಡಿನ ಯಾರು ಪ್ರಜೆಗಳಿದ್ದಾರೆ, ಒಂದು ಮುಖ್ಯ ಸ್ಥಾನಗಳಲ್ಲಿದ್ದಾರೆ, ಅಂಥವರಿಗೂ ಕೂಡ ಕೊಟ್ಟು ನಮ್ಮ ಒಂದು ಮನವಿಯನ್ನು, ನಮ್ಮ ಒಂದು ಮನಸ್ಸನ್ನು ಈ ವಿಷಯದಲ್ಲಿ ನಾವು ವ್ಯಕ್ತಪಡಿಸಬೇಕಾಗಿದೆ. ಆ ಮೂಲಕವಾಗಿ ನಾವೊಂದು ಸುಭದ್ರವಾದಂಥ ಸಮಾಜವನ್ನು ಕಟ್ಟೋಣ, ನಾವೊಂದು ಬಲಯುತವಾದಂಥ ಸಂವಿಧಾನವನ್ನು ನಾವು ಕಟ್ಟೋಣ. ಕರ್ತನು ಈ ದಿಶೆಯಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನ ನೆಲಮಂಗಲದ TV ಚಾನಲ್ನವರು ಮತ್ತು ವಾರ್ತೆಯವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೆ ನಾನು ನನ್ನ ಉಪಕಾರಗಳನ್ನು ಸಭೆಯವರೆಲ್ಲರ ಪರವಾಗಿ ತಿಳಿಸ್ತೇನೆ. ಇನ್ನೇನು ನಮ್ಮ ಮಧ್ಯಕ್ಕೆ TV9 ಅವರು ಕೂಡ ಬರಲಿಕ್ಕಿದ್ದಾರೆ, ಅವರಿಗೂ ಕೂಡ ನನ್ನ ಉಪಕಾರಗಳನ್ನು ತಿಳಿಸ್ತೇನೆ. ಮತ್ತು ನಾವು ಈ ಮೂಲಕವಾಗಿ ಒಂದು ವಿನೂತನವಾದಂಥ ರೀತಿಯಲ್ಲಿ ನಾವು ಹೊಸ ವರ್ಷವನ್ನು ಆಚರಣೆ ಮಾಡುವಂಥದ್ದು ಎಷ್ಟೋ ಒಳ್ಳೆಯದು. ನಮ್ಮ ಆರಾಧನೆ ಮತ್ತು ನಮ್ಮ ಒಂದು ಭಕ್ತಿ, ನಮ್ಮ ಏನು ಒಂದು ಭಕ್ತಿ, ಅದು 4 ಗೋಡೆಗೆ ಮಾತ್ರ ಸೀಮಿತ ಆಗಿರಬಾರ್ದು. ಆಯ್ತಲ್ಲ? ನಮ್ಮ ಏನು ಭಕ್ತಿ, ನಮ್ಮ ಭಕ್ತಿ ಅಥವಾ ನಮ್ಮ ಒಂದು ಆಚರಣೆ, ಇದು ಕೇವಲ 4 ಗೋಡೆಗೆ ಮಾತ್ರ ಮೀಸಲಾಗಿರಬಾರ್ದು ಪ್ರಿಯರೇ. ಇವತ್ತಿನ ಕ್ರೈಸ್ತ ಸಭೆ ನಮ್ಮ ಧರ್ಮ ಪ್ರಾಂತ್ಯ